ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ಬ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿಯೆಟ್ನಾಮ್ ಡೇ 9. ಸೊ ನಾನು ಇವತ್ತು ಫುಕಾಕ್ ಐಲ್ಯಾಂಡಲ್ಲಿದ್ದೇನೆ. ಕಳೆದ 2-3 ದಿವಸದಿಂದ ಇಲ್ಲೇ ಇದ್ದೇವೆ ನಾವು. ಇವತ್ತಿನ ದಿವಸ ನಾವು ಒಂದು ಸ್ವಲ್ಪ ಫ್ರೀ ಆಗಿದ್ವಿ. ಸೊ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಒಂದು ಸ್ವಲ್ಪ ಬೀಚಿಗೆ ಕರ್ಕೊಬಂದು ಆಟಾಡ್ಸೋಣ ಅಂತ ಬಂದ್ವಿ. ಸೊ ಇವಾಗ ಬೀಚಲ್ಲಿದ್ದೀವಿ ನೋಡಿ. ಈ ಥರ ಇದೆ ಬೀಚ್ ವ್ಯೂ. ಮಕ್ಕಳು ಸೀಶೋರಲ್ಲಿ ನಡೀತಾ ಇದ್ದಾರೆ, ಹೊಯ್ಗೆಯಲ್ಲಿ ಆಟಾಡ್ತಾ ಇದ್ದಾರೆ. ಸೊ ಇದಾಗಿದ್ಮೇಲೆ ನಾವು ನೆಕ್ಸ್ಟು ಅಲ್ಲಿ ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟಲ್ಲಿ ಒಂದಷ್ಟು ಶಾಪ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಗಿದ್ಮೇಲೆ ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಫ್ಲೈ ಮಾಡ್ತಿದ್ದೇವೆ. ದನಾಂಗ್ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ನಾವು ಫ್ಲೈ ಮಾಡ್ತಿದ್ದೇವೆ. ಸೊ ಆ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ, ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ, ಇದನ್ನೆಲ್ಲ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ. ಹಾಗಿದ್ರೆ ನೀವು ನನ್ನ ಜೊತೆನೇ ಇರಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೌದಾ? ಕ್ಲಾಮ್ ಅದು ಇದು ಕ್ಲೋಸ್ ಹಾಕೊಂಡು ಮತ್ತೆ ಜೊತೆಗೆ ಎಲ್ಲ ಯೂಸ್ ಮಾಡೋದು. ಅದರೊಳಗೆ ಫರ್ನ್ ಸಿಕ್ಕಿದೆ. ಸೊ ದನಾಂಗ್ ಅಂತೇಳಿದರೆ ಮೇನ್ಲ್ಯಾಂಡ್ ವಿಯೆಟ್ನಾಮ್ನ ಸೆಂಟ್ರಲ್ ಪಾರ್ಟಲ್ಲಿ ಬರ್ತದೆ. ನಾವು ಆ್ಯಕ್ಚುಲಿ ಮೇನ್ಲ್ಯಾಂಡ್ ವಿಯೆಟ್ನಾಮ್ದು ನಾರ್ತ್ ಪಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಾಗಿದೆ. ಇನ್ನೀಗ ಸೆಂಟ್ರಲ್ ಪಾರ್ಟು ಮತ್ತು ಸದರ್ನ್ ಪಾರ್ಟ್ ಆಫ್ ದ ಮೇನ್ಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪೆಂಡಿಂಗ್ ಇದೆ. ಎಕ್ಸ್ಟ್ರೀಮ್ ಟಿಪ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಾಯಿತು ಆಲ್ರೆಡಿ. ಫುಕಾಕ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಾಯಿತು. ಸೊ ಹಾಗಾಗಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಎಷ್ಟೋ ಒಳ್ಳೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ. ನೋಡಿ, ಇದೇನು ನಿಮಗೆ ಕಾಣ್ತಾ ಇದೆ, ಇದು ನಾವು ನೆನ್ನೆ ಲಾಂಡ್ರಿಗೆ ಕೊಟ್ಟಿದ್ದ ಬಟ್ಟೆ. ಸೊ ಆಫ್ಟರ್ ವಾಷಿಂಗ್ ಇದು 4 kg ಇದೆ. ಸೊ 4 kg ಬಟ್ಟೆ ವಾಶ್ ಮಾಡಿಕೊಟ್ಟಿರೋದಕ್ಕೆ ಅವರು 2 ಲಕ್ಷ ವಿಯೆಟ್ನಾಮಿ ಡಾಂಗ್ಸ್ ತೊಗೊಂಡಿದ್ದಾರೆ. 2 ಲಕ್ಷ ವಿಯೆಟ್ನಾಮಿ ಡಾಂಗ್ ಅಂತ ಹೇಳಿದರೆ ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಸುಮಾರು 786 ರೂಪಾಯಿ ಆಗ್ತದೆ. ಮಧ್ಯಾಹ್ನದ ಸಮಯ ಅರೌಂಡ್ 12-15 ಗಂಟೆ ಆಗಿರ್ಬೋದು. ಈಗ ನಾವು ಫುಕಾಕ್ ಹೋಟೆಲಿಂದ ಚೆಕ್ಔಟ್ ಆದ್ವಿ. ಬಟ್ ನಮ್ಮ ಲಗೇಜ್ ಅಲ್ಲೇ ಇಟ್ಟು ನಾವು ಊಟ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಏನು ಗೊತ್ತಾ, ಇದು ವೀಸಾ ಫ್ರೀ ಐಲ್ಯಾಂಡ್ ಆಗಿರೋದ್ರಿಂದಾಗಿ ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ನಾನು ಮೇನ್ಲ್ಯಾಂಡ್ ವಿಯೆಟ್ನಾಮಲ್ಲಿ ನೋಡಿರೋದಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಷನಲ್ಲಿ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಗಲ್ಲಿಯಲ್ಲಿ ಯಾವುದಾದ್ರು ಒಂದಾದ್ರೂ ಸಿಗ್ತದೆ. ನನ್ನ ಹೆಂಡತಿಗೆ ಯಾಕೋ ಮೊಸರನ್ನ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತೆ. ಹಾಗೆ ಇಲ್ಲಿ ಶ್ರೀಕೃಷ್ಣ ರೆಸ್ಟೋರೆಂಟ್ ಅಂತ ಏನೋ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ಲು. ನೋಡೋಣ ಅಲ್ಲಿ ಮೊಸರನ್ನ ಸಿಗುತ್ತಾ ಅಥವಾ ಇನ್ನು ಬೇರೆ ಏನು ಸಿಗುತ್ತೆ ಅಂತ ನೋಡೋಣ. ಈ ಫುಕಾಕ್ ಐಲ್ಯಾಂಡ್ನ ಗಲ್ಲಿಗಳಲ್ಲೂ ನಿಮಗೆ ಮಸಾಜ್ ಪಾರ್ಲರ್ಗಳು ನೋಡ್ಲಿಕ್ಕೆ ಸಿಗ್ತವೆ. ನೋಡಿ ಇಲ್ಲಿ ಮಸಾಜ್ ಪಾರ್ಲರ್ಸ್. ಸೊ ಈ ಮಸಾಜ್ ಪಾರ್ಲರ್ಸಲ್ಲಿ ನಿಮಗೆ ಬೇರೆ ಬೇರೆ ಥರದ ಸರ್ವಿಸಸ್ ಅವೈಲೇಬಲ್ ಇದೆ. ಫುಟ್ ಮಸಾಜ್, ಥೈ ಮಸಾಜ್, ಶೋಲ್ಡರ್ ಮಸಾಜ್, ಹಾಗೆ ಫುಲ್ ಬಾಡಿ ಮಸಾಜ್ ಈ ಥರ. ನನಗೇನು ವಿಶೇಷ ಅಂತ ಅನಿಸ್ಲಿಲ್ಲ. ಇಟ್ಸ್ ಕಾಮನ್ ಎವ್ರಿವೇರ್. ಆದರೆ ನನಗೆ ಇನ್ನೂ ಒಂದು ವಿಶೇಷ ಕಂಡಿದ್ದೇನಂತ ಹೇಳಿದರೆ, ವಿಯೆಟ್ನಾಮಲ್ಲಿ ಇಯರ್ ವ್ಯಾಕ್ಸ್ ರಿಮೂವಿಂಗ್ ಏನಿದೆ ಅದು ತುಂಬ ಟ್ರೆಂಡಿಂಗ್. ಆಮೇಲೆ ವಿಯೆಟ್ನಾಮಿ ಜನಗಳು ವೀಕೆಂಡಲ್ಲಿ ಇಯರ್ ವ್ಯಾಕ್ಸ್ ರಿಮೂವ್ ಮಾಡಲಿಕ್ಕೋಸ್ಕರನೇ ಹೋಗ್ತಾರೆ. ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಇಯರ್ ವ್ಯಾಕ್ಸ್ ರಿಮೂವಲ್ ಮಾಡೋಕ್ಕೆ ಹೋಗ್ತಾರಂತೆ. ಕೆಲವ್ರು ಹೇಳ್ತಾರೆ ಇಯರ್ ವ್ಯಾಕ್ಸ್ ರಿಮೂವ್ ಆದಮೇಲೆ ತಲೆ ಹಗುರ ಆದಾಗ ಆಗ್ತಾಯಿದೆ ಅಂತ. ಈಗ ನಾವೇನು ಸಲೂನ್ಗಳಿಗೆ ಹೋಗಿ ಫೇಶಿಯಲ್ ಮಸಾಜ, ಹೆಡ್ ಆ್ಯಂಡ್ ಶೋಲ್ಡರ್ ಮಸಾಜ ಮಾಡಿಸ್ತೀವೋ ಹಾಗೆ ವಿಯೆಟ್ನಾಮಲ್ಲಿ ಇಯರ್ ವ್ಯಾಕ್ಸ್ ರಿಮೂವಿಂಗ್ ಕೂಡ ಒಂದು ರಿಲ್ಯಾಕ್ಸೇಷನ್ ಇದೊಂದು ಪಾರ್ಟ್. ಅವರು ಅದರಲ್ಲಿ ಸಂತೋಷ ಕಾಣ್ತಾರಂತೆ. ನಾನು ಟ್ರೈ ಮಾಡಲಿಲ್ಲ. ಬೇರೆ ಊರಲ್ಲಿ ಜನ ಬೇರೆ ರೀತಿ ರೀಕ್ರಿಯೇಷನ್ಗಳನ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಹಾಗೆ ಮಾತಾಡ್ತಾ ನಾವು ಕೃಷ್ಣ ಗಾರ್ಡನ್ ವೆಜಿಟೇರಿಯನ್ ಇಂಡಿಯನ್ ಕ್ಯೂಸೈನ್ ಫುಕಾಕ್ ಈ ರೆಸ್ಟೋರೆಂಟ್ಗೆ ಬಂದ್ವಿ. ನೋಡಿ ಈ ಥರ ಇದೆ ಇಲ್ಲಿನ ಈ ಸೆಟಪ್. ಆ ಕಡೆ ಎಲ್ಲ ಕಾಣ್ತಿರೋದು ಅದು ಬೇರೆ ರೆಸ್ಟೋರೆಂಟ್. ಕಡೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣ್ಬೋದು. ನೋಡಿ ಆಚೆ ಟೌನ್ ಇದೆ. ಸೊ ರೆಸ್ಟೋರೆಂಟ್ ಒಳಗಡೆ ಹೋಗೋಣ.
ಥರ ಇದೆ. ಇವತ್ತು ಸೆಕೆ ಎಷ್ಟಿದೆ ಅಂತ ಹೇಳಿದರೆ ಈ ಥರ ಏರ್ ಕೂಲರ್ಸ್ ಇಲ್ಲದೆ ಊಟ ಬಿಡಿ ಉಸಿರಾಡೋಕ್ಕೂ ಆಗೋದಿಲ್ಲ. ಹತ್ರ ಸೆಕೆ, ಭಾಳ ಭಾಳ ಹ್ಯೂಮಿಡ್ ಕ್ಲೈಮೇಟ್ ಇವಾಗ. ಇಡ್ಲಿ ಸಾಂಬಾರ್, ಆಲೂ ಪರೋಟ, ಮೊಸರನ್ನ ಹೀಗಿದೆ. 8-9 ದಿವಸ ಆದಮೇಲೆ ಇಂಡಿಯಾದ ಊಟ ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದಂತೆ ಸರ್ವಜ್ಞ ಅಂತ ಆಗ್ತಾ ಇದೆ. ಶ್ರೀಕೃಷ್ಣ ರೆಸ್ಟೋರೆಂಟಲ್ಲಿ ಮೇಲೆ ಕೃಷ್ಣನ ನೆಟ್ಟಿದ್ದಾರೆ, ಕೆಳಗಡೆ ಇಲ್ಲಿಯ ದೇವರುಗಳನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಕೆಳಗಡೆ ಈ ಥರ ಒಂದು ಮಂಟಪ ಮಾಡಿ ಆ ಮಂಟಪದಲ್ಲಿ ದೇವರನ್ನು ಕೂರಿಸಿರ್ತಾರೆ. ಆಮೇಲೆ ದೇವರಿಗೆ ಇಲ್ಲಿ ಕುಡಿಲಿಕ್ಕೆ ನೀರು, ಕೆಲವರು ಬೇರೆ ಬೇರೆ ಥರದ ತಿಂಡಿಗಳು, ಕೊಕೋ ಕೋಲಾ, ಪೆಪ್ಸಿ, ಫಾಂಟಾ, ಡ್ರಿಂಕ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ. ಹೀಗಿದೆ. ಊಟ ಆದಮೇಲೆ ಇಲ್ಲೇ ನಮ್ಮ ಹೋಟೆಲ್ ಪಕ್ಕನೇ ಒಂದು ಕಿಂಗ್ ಕಾಂಗ್ ಮಾರ್ಕೆಟ್ ಅಂತ ಇದೆ. ಆ ಮಾರ್ಕೆಟ್ನ ಒಂದು ಹಾಫ್ ಆನ್ ಅವರ್ಗೆ ನೋಡೋಣ ಅಂತ ಬಂದ್ವಿ. ಯಾಕಂದರೆ ನಮಗೆ 2 o'clockಗೆ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಬರುತ್ತೆ. ನಾನು ಆಗಲೇ ಹೇಳಿದ್ದೆ, ನಾವು ಇವತ್ತು ಫುಕಾಕ್ ಐಲ್ಯಾಂಡಿಂದ ಮೇನ್ ಲ್ಯಾಂಡ್ ವಿಯೆಟ್ನಾಮಲ್ಲಿರುವ ದನಾಂಗ್ ಅಂತ ಹೇಳುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಸೊ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಒಂದು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ನಾವೇನು ಶಾಪಿಂಗ್ ಮಾಡೋದೇ ಇಲ್ಲ ಟ್ರಾವೆಲ್ ಮಾಡೋ ಟೈಮಲ್ಲಿ, ಯಾಕಂದರೆ ಲಗೇಜ್ ಹೊರೋದೇ ಒಂದು ದೊಡ್ಡ ಕೆಲಸ. ಆಮೇಲೆ ಶಾಪಿಂಗ್ ಮಾಡಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅದೇ ದುಡ್ಡಲ್ಲಿ ನಾವು ಇನ್ನೊಂದು ಸ್ವಲ್ಪ ಪ್ಲೇಸಸ್ ನೋಡ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ. ಸೊ ಬನ್ನಿ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಏನಾದ್ರು ಸೊವೆನಿಯರ್ಸ್ ತೊಗೋಬೋದು, ಫ್ರಿಜ್ ಮ್ಯಾಗ್ನೆಟ್ಸು ಈ ಥರ ಒಂದು ಬಂದಿದ್ದಕ್ಕೆ ಒಂದು ನೆನಪಿಗೋಸ್ಕರ ಏನೋ ಸಣ್ಣ ಪುಟ್ಟ ವಸ್ತು ತೊಗೋತೀವಿ ಅಲ್ಲದೆ ಏನು ಮೇಜರಾಗಿ ಶಾಪ್ ಮಾಡಲ್ಲ. ಬಟ್ ತುಂಬ ಜನ ಇಂಡಿಯನ್ಸ್ ಇಲ್ಲಿ ಬಂದು ಶಾಪ್ ಮಾಡ್ತಾರೆ. ಬಟ್ ಸಾಮಾನ್ಯವಾಗಿ ಎಲ್ಲ ಕೂಡ ಅದು ಫಸ್ಟ್ ಕಾಪಿ ಐಟಮ್ಸೇ ಇರ್ತದೆ. ಯಾಕಂದರೆ ಈಗ ನಾನು ಕ್ರಾಕ್ಸ್ ನೋಡಿದೆ, ಆಮೇಲೆ ಸುಮಾರು ಆ್ಯಡಿಡಾಸ್, ನೈಕ್, ನಾರ್ತ್ ಸ್ಟಾರ್ ಹೀಗೆ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ನೋಡಿದೆ. ಯಾವುದು ನಮಗೆ ನಂಬಿಕೆನೇ ಬರೋದಿಲ್ಲ. ಯಾಕಂದ್ರೆ ರೋಡ್ ಸೈಡಲ್ಲಿ ಹಾಗೆ ಸೇಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಈಗ ಪ್ರಾಪರಾಗಿ ಈಗ ಶೋರೂಮ್ ಇಟ್ಕೊಂಡಿದ್ರೆ ಓಕೆ. ಎನಿವೇಸ್ ನೋಡೋಣ ಈ ಮಾರ್ಕೆಟ್ ಹೇಗಿದೆ ಅಂತ ಹೇಳ್ಕೊಂಡು. ಈ ಮಾರ್ಕೆಟ್ ಸ್ವಲ್ಪ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ತುಂಬ ಜನ ಇಲ್ಲಿಂದನೇ ಪರ್ಚೇಸ್ ಮಾಡಿ ತಗೋ ಹೋಗ್ತಾರೆ. ಈಗ ಅಲ್ಲಿ ಸ್ಟ್ರೀಟ್ ಮಾರ್ಕೆಟ್ ಆಗಲಿ ಅಥವಾ ಅಲ್ಲಿ ಟ್ರೈನ್ ಸ್ಟ್ರೀಟ್ ಮಾರ್ಕೆಟು, ದನಾಂಗ್ ಮಾರ್ಕೆಟ್, ಹೀಗೆ ಸುಮಾರು ಮಾರ್ಕೆಟ್ಗಳಿದೆ. ಯಾವ ಮಾರ್ಕೆಟ್ಗೆ ಹೋದರೂ ಕೂಡ ಫೈನಲಿ ಬಂದು ಇಲ್ಲೇ ತೊಗೊಂಡ್ಬಿಡ್ತಾರೆ ಜನ. ಬೇರೆ ಬೇರೆ ಸೆಕ್ಷನ್ಸ್ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಏನು ಬೇಕು ಏನಿಲ್ಲ ಅಂತೇಳಿಲ್ಲ, ಎಲ್ಲ ಐಟಮ್ಸ್ ಇಲ್ಲಿದೆ. ಮಕ್ಕಳ ಟಾಯ್ಸು, ಹಾಟ್ ವೀಲ್ಸ್ ನೋಡಿ ನೋಡಿ. ಇದು ಹಾಟ್ ವೀಲ್ಸ್ ಅಲ್ಲ, ಬದಲಾಗಿ ಬೆಸ್ಟ್ ವೀಲ್ ಅಂತೆ. ನೋಡಿದ್ರಾ? ನಾನು ಅದೇ ಹೇಳ್ತಾ ಇದ್ನಲ್ಲ, ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ನಿಮಗೆ ಗೊತ್ತಾಗೋದಿಲ್ಲ. ಆ ಥರ ಇರುತ್ತೆ ಇಲ್ಲಿದು ಮಾರ್ಕೆಟ್. ಇದೆಲ್ಲ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡೋತ್ತಿಗೆ ಗೊತ್ತಾಗುತ್ತೆ. ವೆರಿ ಗುಡ್ ಕ್ವಾಲಿಟಿ. ಏನು ಬ್ರ್ಯಾಂಡ್ ಬೇರೆ ಆಗಿದ ತಕ್ಷಣ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಂ ನೋಡಿ, ಸೇಮ್ ಸೆಟ್ ನಾವು ರೋಡ್ ಸೈಡಲ್ಲಿ ಅಲ್ಲೇ ತೊಗೊಂಡಿದ್ವಿ. ಅಲ್ಲಿ ಎಷ್ಟು ಕೊಟ್ಟಿದ್ದಂದರೆ 2,40,000 VND. ಹಾಂ, ಅಲ್ಲೂ ಹಾಗೆ ರೋಡ್ ಸೈಡಲ್ಲೂ 2,40,000 VNDನೇ ಕೊಟ್ಟಿದ್ದು. ಸೇಮ್ ಇವಾಗ ಇಷ್ಟು ದೊಡ್ಡ ಮಾರ್ಕೆಟ್ ಒಳಗೆ ಅದನ್ನೇ ಇಟ್ಟಿದ್ದಾರೆ. ಸೊ ಐ ಫೀಲ್ ದರ್ ಇಸ್ ನೋ ಡಿಫ್ರೆನ್ಸ್. ಬಟ್ ಜನರ ಒಪಿನಿಯನ್ ಬೇರೆ ಬೇರೆ ಇರ್ಬೋದು. ದಿಸ್ ಈಸ್ ಮೈ ಪರ್ಸ್ಪೆಕ್ಟಿವ್. ಆಮೇಲೆ ಇಲ್ಲಿ ಕಂಪ್ಲೀಟ್ ಗ್ರೋಸರಿ ಸೆಕ್ಷನ್ ಇದೆ. ಪರ್ಸ್ಗಳು, ಬೆದರಲ್ಲಿ ಮಾಡಿರುವಂಥ ಪರ್ಸ್ಗಳು, ಬೇರೆ ಬೇರೆ ಪ್ಲ್ಯಾಂಟ್ ಬೇಸ್ಡ್ ಮೆಟೀರಿಯಲ್ಸಿಂದ ಮಾಡಿರುವಂಥ ಪರ್ಸ್ಗಳು ನೋಡಿ. ಈ ಥರ ಕ್ಯಾಪ್. ನನಗೆ ಈ ಊರಲ್ಲಿ ಸಣ್ಣ ಮಕ್ಕಳು ಶೂನೇ ಹಾಕೋದಿಲ್ವೋ ಏನೋ ಅಂತ ಆಗ್ತಾಯಿದೆ. ಯಾಕಂದರೆ ನಾವು ಕಳೆದ 2-3 ದಿವಸದಿಂದ ಶೂ ಮತ್ತು ಚಪ್ಪಲ್ ಹುಡುಕ್ತಾ ಇದ್ದೀವಿ. ಹುಡುಕಿ ಎಲ್ಲಿ ನೋಡಿದರೆ ಕೂಡ ನೋಡಿ ನಿಮಗೆ ಈ ಥರ ಚಪ್ಪಲ್ ಸಿಗುತ್ತೆ. ಆಮೇಲೆ ಕ್ರಾಕ್ಸ್ ಟೈಪ್ ಫೇಕ್ ಕ್ರಾಕ್ ಚಪ್ಪಲ್ ಸಿಗುತ್ತೆ. ಬಟ್ ಒಂದು ಪ್ರಾಪರಾಗಿ ಒಂದು ಶೂ ಫುಲ್ ಲೆಗ್ನ ಕವರ್ ಆಗುವಂಥ ಶೂ ಹುಡುಕಿದರೆ ಸಿಗೋದೇ ಇಲ್ಲ. ಈಗ ಫೈನಲಿ ನಾವು
ಬೇರೆ ಗತಿ ಇಲ್ಲದೆ ಈಗ ಹವಾಯಿ ಸ್ಲಿಪ್ಪರ್ ಆಗ್ಬೋದು ಅಂತ ಹುಡುಕ್ತಾ ಇದ್ದೀವಿ. ಅವನಿಗೆ ಶೂ ಸ್ವಲ್ಪ ಟೈಟಾಗಿ ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ನೋಡಿದರೂ ಚಪ್ಪಲ್ಸ್ ಇದೆ, ಬಟ್ ಎಲ್ಲ ಈ ಫೋಮ್ ಮೆಟೀರಿಯಲ್ ಬೇಸ್ಡ್ ಚಪ್ಪಲ್ಸ್. ಮತ್ತು ನೋಡಿ ಈ ಥರ ಚಪ್ಪಲ್ಸ್ ಎಲ್ಲಿ ಹೋದರೂ ನಿಮಗೆ ಈ ಥರ ಚಪ್ಪಲ್ಸೇ ಇರೋದು ನೋಡಿ. ಅದರದ್ದೇ ಸಾಗರ. ಬಟ್ ಸಣ್ಣ ಮಕ್ಕಳಿಗೆ ಆಗುವಂಥ ಚಪ್ಪಲ್ಸ್ ಹುಡ್ಕೋದು ಭಾರಿ ಕಷ್ಟ. ಸಣ್ಣ ಮಕ್ಕಳಿಗೆ ಕೂಡ ಅವರು ಇದೇ ಥರ ಚಪ್ಪಲ್ಸ್ನ ಪ್ರಿಫರ್ ಮಾಡ್ತಾರೆ. ಇದು ಹವಾಯಿ ಆ್ಯಕ್ಚುಲಿ ನೋಡಿದ್ದು ಫ್ಲಿಪ್-ಫ್ಲಾಪ್ಸ್. ಹವಾಯಿ ಮೀನ್ಸ್ ಫ್ಲಿಪ್-ಫ್ಲಾಪ್ಸ್ ನೋಡಿದ್ದು ಇದು ಫಸ್ಟ್ ಟೈಮ್ ಇಲ್ಲಿ. ಇವಾಗ ನಾವು ಈಗ ಫೈನಲಿ ನಾವು ಫ್ಲಿಪ್-ಫ್ಲಾಪ್ಸೇ ಸಾಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಸದ್ಯಕ್ಕೆ ಟ್ರಿಪ್ ಮುಗಿಯೋ ಗಂಟ. ನೋಡಿ ಇದು ನೋಡೋಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಒಳ್ಳೆ ಕಲ್ಲು ಥರ ಭಾರ ಇದೆ. ಆಮೇಲೆ ಇದು ಅವನಿಗೆ ದೊಡ್ಡದು ಆಗ್ತದೆ, ನಮ್ಗೆ ಸಣ್ಣ ಸೈಜ್ ಇದು ಸಿಗ್ತಾನೇ ಇಲ್ಲ. ಆಮೇಲೆ ಇನ್ನೂ ಇರೋದು ಈ ಥರದ್ದು ನೋಡಿ, ಈ ಥರ ಇದು ಕಷ್ಟ. ಈ ಬೀಚ್ ಸೈಡ್ಗೆಲ್ಲ ಹೋಗೋತ್ತಿಗೆ ಹೊಯ್ಗೆ ಇದ್ರ ಒಳಗಡೆ ಹೋದರೆ ಮಕ್ಕಳು ಆಮೇಲೆ ಶೂವೇ ಹಾಕೋದಿಲ್ಲ. ನೋಡಿ ಈಗ ಈ ಟೀ ಶರ್ಟ್ ಇದಕ್ಕೆ 2,29,000 VND ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮಾರು 850-860 ರೂಪಾಯಿ ಆಗ್ತದೆ. ಬಟ್ ಇದ್ರ ಕ್ವಾಲಿಟಿ ನೋಡಿ, ಈಗ ನಾನು ಹಾಕಿರೋ ಬಟ್ಟೆದ ಕ್ವಾಲಿಟಿ ನೋಡಿ. ಇನ್ ಕೇಸ್ ಇದೇ ಟೀ ಶರ್ಟ್ನ ನಾನು ಇಲ್ಲಿ ತಗೊಳ್ಳೋದಾದರೆ ಬಹುಶಃ ಒಂದು 10 lakh VND ಅವರು ಹೇಳ್ತಾರೇನೋ. ನನಗೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಜನ ಹೇಳ್ತಾರೆ ಶಾಪಿಂಗ್ ಪ್ಯಾರಡೈಸ್ ಅಂತ. ಈ ನಾನೊಂದು ಒಬ್ಸರ್ವ್ ಮಾಡಿರೋ ಪ್ರಕಾರ ಕೆಲವರು ಬ್ರ್ಯಾಂಡೆಡ್ ಐಟಮ್ಸ್ ಅಂತ ಹೇಳಿ ಮೇಲೆಯಿಂದ ಕೆಳಗವರೆಗೆ ಬ್ರ್ಯಾಂಡೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಬ್ರ್ಯಾಂಡೇ ಬೇಕು ಅಂತ ಹೇಳೋರಿಗೆ ಇಲ್ಲಿ ಫಸ್ಟ್ ಕಾಪಿ ಐಟಮ್ಸ್ನ ಇಲ್ಲಿಂದ ಪರ್ಚೇಸ್ ಮಾಡಿ ಇಂಡಿಯಾದಲ್ಲಿ ಹೋಗಿ ಸ್ವಲ್ಪ ಜಂಬ ಕೊಚ್ಕೋಬೋದಲ್ಲ, ನಾನು ಮೇಲೆಯಿಂದ ಕೆಳಗಡೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಹಾಕಿದ್ದೀನಿ ಅಂತ ಹೇಳ್ಕೊಂಡು. ಸೊ ಹಾಗೆ ಆ ಥರ ಇಂಟ್ರೆಸ್ಟ್ ಇರೋರಿಗೆ ಇದು ಬೆಸ್ಟ್. ಯಾಕಂತೇಳಿದರೆ ನಿಮಗೆ ಯಾವ ಬ್ರ್ಯಾಂಡಿನ ಪ್ರಾಡಕ್ಟ್ಸ್ ಬೇಕಿದ್ರೆ ನಿಮಗೆ ಇಲ್ಲಿ ಸಿಗ್ತದೆ. ಎಲ್ಲ ಫಸ್ಟ್ ಕಾಪಿ ಐಟಮ್ಸ್ ಇರ್ತದೆ. ಓಕೆ, ಸೊ ಅದನ್ನು ಇಲ್ಲಿಂದ ಕಮ್ಮಿ ದುಡ್ಡಿಗೆ ಪರ್ಚೇಸ್ ಮಾಡಿ. ಯಾಕಂದರೆ ಇಂಡಿಯಾದಲ್ಲಿ ಒಂದು 10,000ಕ್ಕೆ ಸಿಗೋ ಐಟಮ್ ಇಲ್ಲಿ ಇವ್ರಿಗೊಂದು 4,000-5,000ಕ್ಕೂ ಸಿಕ್ಕಿದರೆ ಅವರು ಅದನ್ನು ಮತ್ತೆ ಇಂಡಿಯಾದಲ್ಲಿ ತಗೊಂಡೋಗಿ ಯೂಸ್ ಮಾಡುವಾಗ ಜನರು ಏನು ಕೇಳಕ್ಕೆ ಹೋಗ್ತಾರ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ. ಸೊ ಈ ಥರ ಬ್ರ್ಯಾಂಡ್ ಕಾನ್ಷಿಯಸ್ ಇರೋರಿಗೆ ಮತ್ತು ಆ ಥರ ಬರೀ ಬ್ರ್ಯಾಂಡೇ ಬೇಕು ಅಂತ ಹೇಳುವಂಥ ಒಂದು ಇಂಟ್ರೆಸ್ಟ್ ಇರೋರಿಗೆ ಈ ಥರ ಮಾರ್ಕೆಟ್ಗಳು ಆಗ್ಬೋದು. ಬಟ್ ಯಾವುದೂ ಚೆನ್ನಾಗಿಲ್ಲ ಅಂತ ಕೇಳಿದರೆ ಇಲ್ಲ, ಚೆನ್ನಾಗಿದೆ. ಯಾವುದು ಅಂತ ಹೇಳಿದರೆ ಈಗ ಲೆದರ್ ಗೂಡ್ಸು, ಆಮೇಲೆ ಜ್ಯುವೆಲ್ರಿ, ಆಮೇಲೆ ಹೀಗೆ ಕೆಲವೊಂದು ಮೆಟೀರಿಯಲ್ಸ್, ವಿಮೆನ್ಸ್ ಕ್ಲೋತಿಂಗು, ಕೆಲವೊಂದೆಲ್ಲ ಚೆನ್ನಾಗಿದೆ. ಬಟ್ ಅದೇ ಅದು ನಮಗೇನು ಅನಿಸುತ್ತೆ ಅಂತ ಹೇಳಿದರೆ ಇದೇ ಸೇಮ್ ಕ್ವಾಲಿಟಿ ನಮ್ಮ ಇಂಡಿಯಾದಲ್ಲೂ ಸಿಗುತ್ತಲ್ಲ, ಮತ್ತೆ ಯಾಕೆ ಇಲ್ಲಿ ಬಂದು ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥದ್ದು. ದಿಸ್ ಈಸ್ ಮೈ ಪರ್ಸ್ಪೆಕ್ಟಿವ್. ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಪರ್ಸ್ಪೆಕ್ಟಿವ್ ಇರ್ತದೆ, ಯಾಕಂದರೆ ಮನುಷ್ಯರೆಲ್ಲ ಒಂದೇ ಅಲ್ಲಲ್ಲ. ಯಾಕಂದರೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಾವು ಇವರ ಫೇಮಸ್ ನೈಟ್ ಮಾರ್ಕೆಟ್ಸು ಎಲ್ಲ ಕಡೆ ಹೋದ್ವಿ, ನಮಗೇನು ಸ್ಪೆಷಲ್ ಅಂತ ಅನಿಸಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ಸಿಗೋದಿಲ್ಲ, ಅದು ಇಲ್ಲಿ ಸಿಗುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್, ಏನು ಸ್ಪೆಷಲ್ ಅಂತ ಏನಿಲ್ಲ ಅಂತ ನನಗೆ ಹಂಗೆ ಅನಿಸ್ತಾ ಇದೆ. ನೋಡಿ ಈ ಚಪ್ಪಲ್ಗೆ ನಾವು 1,00,000 VND ಕೊಟ್ವಿ, ಅಂದರೆ 351 ರೂಪಾಯಿ. ನೋಡಿ 351 ರೂಪಾಯಿಗೆ ಇದು ವರ್ತಾ? ಹ್ಯಾಪಿನಾ? ಇನ್ನು ನಡಿಯಕ್ಕ 351 ರೂಪಾಯಿ ಕೊಟ್ಟು ಒಂದು ಹವಾಯಿ ಸ್ಲಿಪ್ಪರ್ ಪರ್ಚೇಸ್ ಮಾಡೋಗಾಯಿತು. ವಿಯೆಟ್ನಾಮಿಗೆ ಬಂದು ಏನು ಮಾಡೋದು, ಅನಿವಾರ್ಯ. ಅವ್ನ ಶೂ ಟೈಟ್ ಆಯಿತು, ಕಾಲು ನೋವಾಗುತ್ತೆ ಅಂತ ಹೇಳ್ತಾ ಇದ್ದ, ಮಾಡಲೇಬೇಕಲ್ವ. ಸೊ ಹೀಗೆ ಇಲ್ಲಿನ ಮಾರ್ಕೆಟ್ಗಳ ಕತೆ. ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ ಇದೆಯಲ್ಲ, ಇದು ಎಷ್ಟೋ ಸರ್ತಿ ಏನೇನೋ ರಾಂಗ್ ಮೆಸೇಜ್ ಕೊಡ್ತಾ ಇದೆ. ವಿಯೆಟ್ನಾಮ್ ಶಾಪರ್ಸ್ ಪ್ಯಾರಡೈಸ್, ಅದು ಇದು. ಈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ನೀವು ನೆನ್ಪಿಟ್ಕೊಳ್ಬೇಕು, ನಿಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳುವಂಥದ್ದು. ನಾಟ್ ಓನ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಮಾಡೋರು ಅಷ್ಟೇ. ಈಗ ನಾನು ಕಣ್ಣಿಗೆ ಕಂಡಾಗೆ ಹೇಳುವಂಥ ವ್ಯಕ್ತಿ. ಆದರೆ ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಖಾರ ಮಸಾಲ ಎಲ್ಲ ಹಾಕಿ ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳಿ ಜನರನ್ನ ಮರಳು ಮಾಡ್ತಾ ಇದ್ದಾರೆ. ಸೊ ಈ ಥರ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಒಂದು ರಿಕ್ವೆಸ್ಟ್ ಕೂಡ. ಹೌ ಆರ್ ಯು? See you. ಅಲ್ಲಿ ನನ್ನೇನು ಮಾತಾಡ್ಸಿದ್ರಲ್ವ, ಅವರು ಒಂದು ರೆಸ್ಟೋರೆಂಟ್ ಓನರ್, ಪಾಪ ತುಂಬ ವಯಸ್ಸಾಗಿದೆ. ಅವ್ರು ಮತ್ತು ನಾನು ತುಂಬ ಮಾತಾಡಿ ಭಾಳ ಖುಷಿ ಆಯಿತು ಅವ್ರಿಗೆ ನನ್ನ ಜೊತೆ.
ಹಾಗೆ ಅವ್ರಿಗೆ ಒಂದು ಸೊವೆನಿಯರ್ ಆಗಿ ಇಂಡಿಯಾದ ಕಾಯಿನ್ ಎಲ್ಲ ಕೊಟ್ಟಿದ್ದೆ. ಇವತ್ತು ನೋಡಿ ನಾನು ರೋಡಲ್ಲಿ ನಡ್ಕೊ ಬರ್ತಾ ಸಡನ್ನಾಗಿ ನನ್ನ ಕರೆದು ಹೇ ಬ್ರದರ್ ಹೌ ಆರ್ ಯು ಅಂತ ಕೇಳ್ತಾ ಇದ್ದಾರೆ. ಸಿ ಯು ಟು ನೈಟ್ ಅಂದರು. ನಾನು ಫ್ಲೋವಲ್ಲಿ ಸಿ ಯು ಅಂದೆ, ಬಟ್ ಪಾಪ ಅವ್ರಿಗೇನು ಗೊತ್ತು ನಾನು ಇವತ್ತು ಇಲ್ಲಿಂದ ಚೆಕ್ಔಟ್ ಆಗಿ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಸೂಟ್ ಕೇಸ್ನ ರ್ಯಾಪ್ ಮಾಡೋಣ ಅಂತ ಬಂದ್ವಿ. ನೋಡಿ ಇದು ರ್ಯಾಪಿಂಗ್ ಮೆಷಿನ್, ಇಲ್ಲಾಂದರೆ ತುಂಬ ಸ್ಕ್ರ್ಯಾಚ್ ಆಗ್ತದೆ ಸೂಟ್ ಕೇಸ್ ಮೇಲೆ. ಎಸ್ಪೆಷಲಿ ಚೆಕ್-ಇನ್ ಬ್ಯಾಗೇಜ್ ಹಾಕಿದರೆ ಸಿಕ್ಕಾಪಟ್ಟೆ ಸ್ಕ್ರ್ಯಾಚ್ ಆಗ್ತದೆ. ಸೊ ಇಷ್ಟು ಮಾಡಿದ್ದಕ್ಕೆ 80,000 VND, 280 ರೂಪಾಯಿ ಇದನ್ನು ಹೀಗೆ ಮಾಡಿಕೊಟ್ಟದಕ್ಕೆ. ಅದೆಲ್ಲ ಬೇಡ ಮಗ, ಅದೆಲ್ಲ ಚೆಕ್-ಇನ್ ಕ್ಯಾಬಿನ್ ಬ್ಯಾಗೇಜ್. ಅದು ನಮ್ಮ ಫ್ಲೈಟ್ ಇರುವಂಥದ್ದು 4:15, ಬಟ್ ಇಲ್ಲಿ ಚೆಕ್-ಇನ್ ಮಾಡಲಿಕ್ಕೆ ರಶ್ ನೋಡಿ ಎಷ್ಟಿದೆ ಅಂತೇಳಿ. ಈ ಥರ ರಶ್ ಇದ್ದರೆ ನಮ್ಮ ಫ್ಲೈಟ್ ಇವತ್ತು ಸಿಗ್ತದೋ ಮಿಸ್ ಆಗ್ತದೋ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ ಇವಾಗ. ನಾನು ವಿಯೆಟ್ನಾಮಿನ ವಿಯೆಟ್ ಜೆಟ್ ಸರ್ವಿಸ್ ಬಗ್ಗೆ ಸುಮಾರು ಸ್ಟೋರೀಸ್ನ ಕೇಳಿದ್ದೆ, ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಆಗಿತ್ತು. ನನಗೆ ಏನಪ್ಪ ಇದು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರಂತ ಆಗಿತ್ತು. ಬಟ್ ಇವತ್ತಿನ ಈ ಪರಿಸ್ಥಿತಿ ನೋಡಿದರೆ ಯಾಕೋ ಜನರು ಹೇಳ್ತಿರೋದಕ್ಕೂ ಇಲ್ಲ ಆಗ್ತಿರೋದಕ್ಕೂ ತಾಳೆ ಸೇರಿ ಬರ್ತಾ ಇದೆ. ನೋಡೋಣ. ಸೊ ಬ್ಯಾಗೇಜ್ ಚೆಕ್ಕಿಂಗು, ಆಮೇಲೆ ಚೆಕ್-ಇನ್ ಬ್ಯಾಗೇಜ್ದು ವೆಯ್ಟು, ಅದೆಲ್ಲ ಕೆಲಸಗಳೆಲ್ಲ ಆದಮೇಲೆ ಈಗ ನಾವು ವೇಟಿಂಗಲ್ಲಿದ್ದೀವಿ. ಈಗ ಎನಿ ಮೂಮೆಂಟ್ ನಮ್ಮ ಫ್ಲೈಟ್ ಬೋರ್ಡಿಂಗ್ ಆಗ್ಬೋದು. ಇದು ವಿಯೆಟ್ನಾಮಲ್ಲಿ ನಮ್ಮ ಸೆಕೆಂಡ್ ಡೊಮೆಸ್ಟಿಕ್ ಫ್ಲೈಟ್. ಏರ್ಪೋರ್ಟ್ ಚೆಕ್-ಇನ್ ಏರಿಯಿಂದ ಟಾರ್ಮ್ಯಾಕಲ್ಲಿ ನಮ್ಮನ್ನು ನಾವು ಫ್ಲೈಟ್ ಹತ್ತುವ ಜಾಗೆಗೆ ಕರ್ಕೊಂಡು ಹೋಗುವಂಥದ್ದಕ್ಕೆ ಆ್ಯಪ್ಟ್ರಾನ್ ಬಸ್ ಅಂತ ಹೇಳೋದು. ಸೊ ಆ ಬಸ್ಸಲ್ಲಿದ್ದೇವೆ, ನಾವು ಹೋಗ್ತಾ ಇದ್ದೇವೆ. ಜಸ್ಟ್ ಇಲ್ಲಿಂದ ಏನಿಲ್ಲ, ಒಂದು 400 ಮೀಟ್ರ್ ಇರ್ಬೋದು ಅಷ್ಟೇ. ಫೈನಲಿ ಫ್ಲೈಟ್ ಬೋರ್ಡ್ ಮಾಡಾಯಿತು. ಸೊ ನಾನು ವಿಯೆಟ್ ಜೆಟ್ದು ಸೀಟ್ ಮೊನ್ನೆ ಹತ್ರ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇದು ಮೊನ್ನೆ ಹತ್ರ ಇಲ್ಲ, ಇದು ನಾರ್ಮಲ್ ಸೀಟ್. ಬಟ್ ನಾವು ಮೊನ್ನೆ ಬಂದಿದ್ದು ಜೆಟ್ಟಿದ್ದು ಸೀಟ್ ಮಾತ್ರ ಎಕ್ಸಲೆಂಟ್. ಲೆಗ್ ರೂಮ್ ಕೂಡ ಇದರಲ್ಲಿ ಕಮ್ಮಿ ಇದ್ದಂಗಿದೆ. ಎನಿವೇಸ್, ಸಣ್ಣ ಜರ್ನಿ, ಡೊಮೆಸ್ಟಿಕ್ ಫ್ಲೈಟ್, ನೋ ಪ್ರಾಬ್ಲಮ್. ಸೊ ದನಾಂಗಿಗೆ ರೀಚ್ ಆದಮೇಲೆ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಇವತ್ತಿನ ವಿಡಿಯೋ ಕೂಡ. ಹಾಗಿದೆ ಸಿಗೋಣ ದನಾಂಗಲ್ಲಿ. ಇನ್ನೊಂದು 5-10 ವರ್ಷ ಕಳೆದ್ರೆ ಈ ಫುಕಾಕ್ ಐಲ್ಯಾಂಡ್ ಗುರ್ತೇ ಸಿಕ್ಕದಷ್ಟು ಬದಲಾಗಿರ್ತದೆ. ಯಾಕೆಂತೇಳಿದ್ರೆ ಎಲ್ಲಿ ನೋಡಿದರೂ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಈವನ್ ಏರ್ಪೋರ್ಟ್ ಸುತ್ತಮುತ್ತ ಕೂಡ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನಡೀತಾ ಇದೆ. ಬಹುಶಃ ಇದನ್ನು ಕಾಲಕ್ರಮೇಣ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟಾಗಿ ಅವರು ಮಾರ್ಪಡಿಸ್ತಾರೆ. ಬಿಕಾಸ್ ದೇಶ ವಿದೇಶಗಳಿಂದ ಇಲ್ಲಿಗೆ ಟೂರಿಸ್ಟ್ಗಳು ಬರ್ತಾರೆ. ಭಾರತೀಯರಿಗಂತೂ ವೀಸಾ ಫ್ರೀ ಈ ಒಂದು ಪರ್ಟಿಕ್ಯುಲರ್ ಐಲ್ಯಾಂಡ್. ವಿಯೆಟ್ನಾಮ್ ಅಲ್ಲ, ಈ ಒಂದು ಐಲ್ಯಾಂಡ್ ಮಾತ್ರ ವೀಸಾ ಫ್ರೀ. ಆದರೆ ಆಸ್ಟ್ರೇಲಿಯನ್ಸ್, ನ್ಯೂಜಿಲ್ಯಾಂಡ್ ಅವರು, ಆಮೇಲೆ ಯುರೋಪಿಯನ್ಸು, ಈವನ್ ನನಗೆ ಮೆಕ್ಸಿಕೋ, ಸೌತ್ ಆಫ್ರಿಕಾ, ಬೇರೆ ಬೇರೆ ದೇಶದ ಜನಗಳು ನನಗೆ ಮಾತಾಡಲಿಕ್ಕೆ ಸಿಕ್ಕಿದ್ರು. ಸೊ ಇವರೆಲ್ಲ ಈ ಐಲ್ಯಾಂಡ್ನ ಬ್ಯೂಟಿಗೋಸ್ಕರ ಮತ್ತು ಈ ಸಮುದ್ರದಲ್ಲಿ ಸ್ನಾನ ಮಾಡಿ ಸೀ ಶೋರಲ್ಲಿ ಸನ್ ಬಾತ್ ಮಾಡಲಿಕ್ಕೋಸ್ಕರ ದೂರ ದೂರದ ಚಳಿ ಪ್ರದೇಶಗಳಿಂದ ಈ ಪ್ರದೇಶಗಳಿಗೆ ಬರ್ತಾರೆ. ನೋಡಿ, ಈ ಐಲ್ಯಾಂಡ್ನ ಮೇಲಿಂದ ಒಂದ್ಸಲ ನೋಡಿಬಿಡಿ. ಕಂಪ್ಲೀಟ್ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್. ಒಂದು ಸೈಡಲ್ಲಿ ಬೆಟ್ಟ ಗುಡ್ಡ ಆದರೆ ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್. ನೋಡಿ, ಸಮುದ್ರ ಬಂತು. ನಮ್ಮ ರೂಮ್ ಇದೇ ಎಲ್ಲೋ ಆ ಸೀ ಶೋರಲ್ಲಿ ಇದ್ದಂಥದ್ದು. ನೋಡಿ, ನಾವು ನಿನ್ನೆ ಹೋದ ವಿನ್ ವಂಡರ್ಸ್ ಥೀಮ್ ಪಾರ್ಕ್, ಅದು ಮೇಲ್ಗಡೆಯಿಂದ ಕಾಣ್ತಾ ಇದೆ. ಇಲ್ಲಿ ಕಾಣ್ಬೋದು ನೀವು, ವಿನ್ ವಂಡರ್ಸ್ ಥೀಮ್ ಪಾರ್ಕ್. ನೋಡಿ, ಈ ಕೇಬಲ್ ಕಾರಲ್ಲಿ ಬರ್ತಾ ಈ ಬಿಲ್ಡಿಂಗ್ಗಳು ಕಾಣ್ತದೆ. ಆಮೇಲೆ ನೋಡಿ, ಅಲ್ಲಿ ಕೇಬಲ್ ಕಾರಿದ ಪಿಲ್ಲರ್ಸ್ ಕಾಣ್ತಾ ಇರ್ಬೋದು ನಿಮಗೆ. ದೂರದಲ್ಲಿ ಸಣ್ಣ ಪಿಲ್ಲರ್ ಕಾಣ್ತಾ ಇದೆಯಾ? ಇಲ್ಲಿಂದ ಅಷ್ಟು ಸಣ್ಣದು, ಅಲ್ಲಿಂದ ಸಖತ್ ಅಂದರೆ ಸಖತ್ ದೊಡ್ಡದಿದೆ ಅದು.
ಕೇಬಲ್ ಕಾರ್ ರೈಡ್ ಹೋತು ಎಲ್ಲ ಇದೆ ಐಲ್ಯಾಂಡು ನೋಡಿ. vietjet.com ದನಾಂಗ್ ಮೇಲ್ಗಡೆಯಿಂದ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. Quý khách vui lòng kiểm tra và cài chặt dây an toàn. Xin cảm ơn. Ladies and gentlemen, we will be landing in a few minutes. Once again, please check that your seatbelt is firmly fastened. Thank you. ಅಲ್ಲಿ ಕಾಣ್ತಾ ಇರ್ಬೋದು ಲೈವ್ CCTV ಫುಟೇಜ್. ನಮ್ಮ ಬ್ಯಾಗೇಜ್ನವರು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಈ ಥರ ಹಾಕ್ತಾ ಇರ್ತಾರೆ ಅವರು. ಹಾಯ್, ಥ್ಯಾಂಕ್ ಯು. ಸೊ ಏರ್ಪೋರ್ಟಿಂದ ಹೊರಗೆ ಬರ್ತಾ ನಾವು ಬುಕ್ ಮಾಡಿರುವ ಡ್ರೈವರ್ ಬಂದು ನಮ್ಮ ಲಗೇಜನ್ನು ಕಲೆಕ್ಟ್ ಮಾಡ್ತಾರೆ. ಈಗ ದನಾಂಗ್ ಸಿಟಿ ಹೇಗಿದೆ ಅಂತ ನೋಡೋಣ. ರಾತ್ರಿ ಯಾವ ಥರ ಕಾಣುತ್ತೆ ದನಾಂಗ್ ಸಿಟಿ, ಯಾವ ಥರ ಲೈಟಿಂಗ್ ಇದೆ ಅಂತ ನೋಡೋಣ. ಆ್ಯಸ್ ಆಫ್ ನಾವು ತುಂಬ ಖುಷಿ ಆಗ್ತಾ ಇದೆ. ಹೊರಗಡೆ ಬರ್ತಾ ಇದ್ದರೆ ನನಗೆ ಒಮಾನಲ್ಲಿ ಹೊರಗಡೆ ಬಂದಾಗ ಅನಿಸ್ತಾ ಇದೆ ಆ ಖರ್ಜೂರ ಗಿಡಗಳಿಗೆಲ್ಲ ಲೈಟಿಂಗ್ಸ್ ಮಾಡಿ ಹಾಗೆ ಅನಿಸ್ತಾ ಇದೆ. ನಾನು ದನಾಂಗಲ್ಲಿದ್ದೀನೋ, ವಿಯೆಟ್ನಾಮಿನ ದನಾಂಗಲ್ಲಿದ್ದೀನೋ, ಒಮಾನ್ನಲ್ಲಿದ್ದೀನೋ ಅಂತ ಹೇಳುವಂಥ ಕನ್ಫ್ಯೂಷನ್ ಬರೋ ರೀತಿ ಒಂದು ಇಲ್ಲಿ ಸೆಟಪ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಖುಷಿಯ ವಿಚಾರ ಅಂತೇಳಿದರೆ ಇಲ್ಲಿದು ಟೆಂಪರೇಚರ್ ಅರೌಂಡ್ 28-29 ಇರ್ಬೋದು. ಈಗ ನೆಮ್ಮದಿ ಆಗ್ತಾ ಇದೆ. ಹ್ಯುಮಿಡಿಟಿ ಕೂಡ ತುಂಬ ಕಮ್ಮಿ ಇದೆ. ಅಯ್ಯೋ, ಫುಕಾಕಲ್ಲಿ ಏನು ಹೇಳ್ತೀರಾ, 24 ಗಂಟೆ ಸೆಕೆ, ಬೆವರು. ಅಬ್ಬಾ, ಇಲ್ಲಿ ಬಂದಿದ ಮೇಲೆ ಒಳ್ಳೆ ಖುಷಿ ಆಗ್ತಾಯಿದೆ. ಓವನಿಂದ ಫ್ರಿಜ್ಜಿಗೆ ಹಾಕಿದಾಗ ಆಗ್ತಾಯಿದೆ ಆ್ಯಕ್ಚುಲಿ. ನೋಡೋಣ ಬೆಳಿಗ್ಗೆ ನಾಳೆ ಹೇಗೆ ಟೆಂಪ್ರೇಚರಲ್ಲಿ ಹೇಗಿರುತ್ತೆ, ಮಧ್ಯಾಹ್ನ ಹೊತ್ತು ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಆಡಿ ಶೋರೂಮಲ್ಲಿ ಹೋಗ್ತೀವಿ. ಸ್ವಲ್ಪ ದನಾಂಗ್ ಸ್ವಲ್ಪ ರಿಚ್ ಟೌನ್, ಪೆಟ್ರೋಲ್ ಬಂಕ್. ಇದು ನೋಡಿ ಅಂಡರ್ಗ್ರೌಂಡ್ ಟನಲ್ ನೋಡಿ. ಸೊ ಇದು ಫೇಮಸ್ ಡ್ರ್ಯಾಗನ್ ಬ್ರಿಡ್ಜ್ ಅಂತೆ ನೋಡಿ. ಲೈಟಿಂಗ್ ನನಗೆ ಈ ಟೌನಲ್ಲಿ ಫಸ್ಟ್ ಅಬ್ಸರ್ವೇಷನಲ್ಲಿ ಇಷ್ಟ ಆಗಿದೆ ಏನು ಅಂತ ಹೇಳಿದರೆ, ಎಲ್ಲ ಬಿಲ್ಡಿಂಗ್ಸ್, ಸಾರಿ ನೋಡಿ ಅಲ್ಲಿ ಆ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಫೇಮಸ್ ಡ್ರ್ಯಾಗನ್ ಬ್ರಿಡ್ಜ್ ನೋಡಿ. ಹಾಗೆ ಈ ಬ್ರಿಡ್ಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಲೈಟಿಂಗ್ಸ್ ಅಂತೂ ನಿಜವಾಗ್ಲೂ ಒಂಥರ ಖುಷಿ ಆಗ್ತದೆ ನೋಡುವಾಗ. ನನಗೆ ಈ ಟೌನ್ದು ಫಸ್ಟ್ ಅಬ್ಸರ್ವೇಷನ್ ಏನಂತ ಕೇಳಿದರೆ, ಕಂಪ್ಲೀಟ್ ಯಾವುದೇ ನೀವು ಬಿಲ್ಡಿಂಗ್ಸ್ ನೋಡಿ, ಎಲ್ಲ ಬಿಲ್ಡಿಂಗ್ಸ್ನ ನೋಡಿ. ಈಗ ನಾನು ಝೂಮ್ ಮಾಡ್ತೀನಿ, ಯಾವುದೇ ಬಿಲ್ಡಿಂಗ್ಸ್ ಇದ್ರು ಪ್ರತಿ ಬಿಲ್ಡಿಂಗ್ ಮೇಲೆ ಅವರು LED ಲೈಟ್ ಡೆಕೋರೇಷನ್ ಮಾಡೋದು ಕಾಣ್ಲಿಕ್ಕೆ ಸಿಗ್ತದೆ ನಮಗೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ LED ಸ್ಟ್ರ್ಯಾಪ್ ಲೈಟ್ಸ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಸಾಮಾನ್ಯ ಎಲ್ಲ ಬಿಲ್ಡಿಂಗ್ಸ್ ನಾನು ನೋಡಿದ ಎಲ್ಲ ಬಿಲ್ಡಿಂಗ್ಸ್ ಮೇಲೆ ಇರ್ತದೆ ನೋಡಿ. ಅಲ್ಲಿ ಇನ್ನೊಂದು ಕಾಣ್ತಾ ಇದೆ ನೋಡಿ, ಅಲ್ಲಿ ಅದೊಂಥರ ಒಳ್ಳೆ ಯೂನಿಕ್ ಲುಕ್ ಕೊಡ್ತಾ ಇದೆ ಈ ಟೌನ್ಗೆ, ಎಸ್ಪೆಷಲಿ ನೈಟ್ ಟೈಮಲ್ಲಿ ನೋಡಿ. ಇಲ್ಲಿ ರೈಟ್ ಫ್ರಮ್ ದ ಏರ್ಪೋರ್ಟಲ್ಲೇ ನಾನು ಹೇಳಿದೆ ನಿಮಗೆ ಖರ್ಜೂರ ಮರಗಳಿಗೆಲ್ಲ ಯಾವ ಥರ ಲೈಟಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಆಮೇಲೆ ಇಷ್ಟು ಟ್ರಾಫಿಕ್ ಇದೆ, ತುಂಬ ಅಂದರೆ ತುಂಬ ಕಮ್ಮಿ ಹಾರ್ನ್ ಕೇಳ್ತದೆ ನನಗೆ, ವೆರಿ ರೇರ್. ಅದೇ ಒಂದೊಂದು ಕೇಳ್ತದೆ. ಸ್ಪಾ ಆವಾಗಲೇ ಹೇಳ್ದಂಗೆ ಸರ್ವೇ ಸಾಮಾನ್ಯ ಪ್ರತಿ ರೋಡಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ. ಪ್ರತಿ ಸ್ಟ್ರೀಟಲ್ಲಿ ನಿಮಗೆ
ಎಲ್ಲಿ ನೋಡಿದ್ರು ಬಾರ್ಗಳು, ಪಬ್ಗಳು ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ನನಗೆ ವಿಶೇಷ ಕಾಣೋದೇನು ಅಂತ ಹೇಳಿದರೆ, ಇಷ್ಟು ಬಾರ್, ಇಷ್ಟು ಪಬ್, ಆಮೇಲೆ ಬಾರ್ ಬಿಡಿ, ನಿಮಗೆ ನಾರ್ಮಲ್ ಗ್ರೋಸರಿ ಸ್ಟೋರಿಗೆ ಹೋದರೂ ಬಿಯರ್ ಸಿಗ್ತದೆ ಆಯಿತಾ. ಹೀಗಿದ್ದರೂ ಒಬ್ಬನೇ ಒಬ್ಬ ಕುಡಿದು ಬಿಂಗ್ರಿ ಮಾಡೋದನ್ನ ನಾನು ನೋಡಲಿಲ್ಲ, ರೋಡ್ ಸೈಡಲ್ಲಿ ಬಿದ್ದಿರೋದನ್ನ ನಾನು ನೋಡಲಿಲ್ಲ. ನನಗೆ ಆಶ್ಚರ್ಯ ಕಾಣ್ತಿದೆ. ನಮ್ಮ ಇವತ್ತಿನ ಹೋಟೆಲ್ ಬಂದು ಸಿಟಿ ಸೆಂಟ್ರಲ್ಲೇ ಇದೆ ಆಲ್ಮೋಸ್ಟ್ ಆಗಿ. ನೋಡಿ, ಅನ್ಫದ ಅಂತ ಹೇಳ್ಕೊಂಡು ಇವತ್ತಿದು ಹೋಟೆಲ್. ನಮ್ಮ ಮುಂದಿನ 2 ದಿವಸ ನಾವಿಲ್ಲೇ ಇರೋದು. ನಮ್ಮ ಕ್ಯಾಬ್ ಡ್ರೈವರ್ ಇದು ಡೆಕೋರೇಷನ್ ನೋಡಿ, ಪೋಕಿಮಾನ್, ಬೇರೆ ಬೇರೆ ಡಾಲ್ಸ್, ಪಿಂಕ್ ಪ್ಯಾಂಥರ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅನ್ಫದ ಹೋಟೆಲ್. ಅನ್ಫದ ಅಂದರೆ ಕಿಂಗ್ಸ್ ಫಿಂಗರ್ ಅಂತ ಅರ್ಥ ಅಂತೆ. ಎನಿವೇಸ್, ಇದು ಈ ಟೌನಿದು ಒಂದು ಸ್ವಲ್ಪ ಹಳೆ ಹೋಟೆಲ್ಗಳಲ್ಲಿ ಒಂದಂತೆ. ಈ ರೂಮು ಈ ಥರ ಇದೆ ನೋಡಿ, ಇದು ನಮ್ಮ ರೂಮ್. ಆಮೇಲೆ ಸ್ಕ್ರೀನಿಂದ ಆಚೆದು ವ್ಯೂ ಹೇಗಿದೆ ಅಂತ ಒಂದು ತೋರಿಸ್ತೇನೆ ನಿಮಗೆ ನೋಡಿ. ಈ ಥರ ಹೊರಗಡೆ ವ್ಯೂ ಕಾಣ್ತಾ ಇದೆ ನೋಡಿ. 7th ಫ್ಲೋರಲ್ಲಿ ಇದ್ದೀವಿ ನಾವು. ಈ ಬಿಲ್ಡಿಂಗಲ್ಲಿ 16 ಫ್ಲೋರ್ ಇದೆ. ಅದರಲ್ಲಿ 16th ಫ್ಲೋರಲ್ಲಿ ಪೂಲ್ ಇದೆ ನೋಡಿ. ಈ ಥರದ ವ್ಯವಸ್ಥೆ ಇರುವ ಹೋಟೆಲಲ್ಲಿ ನಾವೀಗ ಸ್ಟೇ ಮಾಡ್ತಾ ಇರೋದು. ಆಮೇಲೆ ಇಲ್ಲಿದು ವಾಶ್ರೂಮ್ ನೋಡಿ, ಈ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಹೀಗೆ ಫೆಸಿಲಿಟಿ ಇದೆ. ಒಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಶವರ್ ಮಾಡಲಿಕ್ಕೆ ನೋಡಿ. ನಾವು ಯಾವುದೇ ಟೌನಿಗೆ ಬಂದರೂ ಫಸ್ಟು ಆ ಟೌನಲ್ಲಿ ಏನು ಫುಡ್, ಬೆಸ್ಟ್ ಫುಡ್ ಟು ಈಟ್ ಅಂತ ಹುಡುಕ್ತೀವಿ. ಸೊ ಈ ಟೌನ್ದು ಬೆಸ್ಟ್ ಫುಡ್ ಏನೆಲ್ಲ ಅಂತ ಹೇಳಿದರೆ ನೋಡಿ, ಐಕಾನಿಕ್ ಟರ್ಮರಿಕ್ ನೂಡಲ್ಸ್, ರಾ ಫಿಶ್ ಸ್ಯಾಲಡ್, ಕೋಕೋನಟ್ ಜೆಲ್ಲಿ, ಮತ್ತೆ ಎಂತ ಇದು ಶ್ರಿಂಪ್ ಆ್ಯಂಡ್ ಪೋರ್ಕ್ ಫಿಲ್ಡ್ ವಿಯೆಟ್ನಾಮೀಸ್ ಕ್ರೇಪ್ಸ್ ಟು ಗ್ರಿಲ್ಡ್ ಪೋರ್ಕ್ ಆನ್ ಲೆಮನ್ ಗ್ರಾಸ್ ಕ್ಯೂವರ್. ಯಾವುದನ್ನ ಟೇಸ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನಾನು ರಾ ಫಿಶ್ ಸಲಾಡ್ ಟೇಸ್ಟ್ ಮಾಡಿದರೆ ಆಗ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. ಜಶ್ಮಿ ಯಾವುದು? ಜಶ್ಮಿ ಅವಳಿಗೆ ಯಾವುದು ಬೇಡ ಅಂತೆ. ಮಕ್ಕಳಿಗೆ ಎಂತ ಬೇಕು? ಇವರಿಗೆ ಬರ್ಗರ್ ಅಂತೆ. ನೋಡೋಣ ಏನು ಸಿಗುತ್ತೆ ಇವಾಗ ಅಂತ ಹೇಳ್ಕೊಂಡು. ನನಗೆ ಈ ಟೌನ್ ನೋಡ್ತಾ ಇದ್ರೆ ವಿಯೆಟ್ನಾಮಿನ ಕ್ಯಾಪಿಟಲ್ ಸಿಟಿ ಹೆನಾಯ್ಗಿಂತಲೂ ಜಾಸ್ತಿ ಹ್ಯಾಪ್ನಿಂಗ್ ಟೌನ್ ಅಂತ ಅನಿಸ್ತಾ ಇದೆ. ಆ ಥರ ಇದೆ ಇಲ್ಲಿನ ವೈಬ್, ತುಂಬ ಕಲರ್ಫುಲ್ ವೈಬ್ ಇಲ್ಲಿದು. ನೋಡೋಣ, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಏನು ಸಿಗುತ್ತೆ ಊಟಕ್ಕೆ, ಯಾವ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ. ವಿಯೆಟ್ನಾಮಿ ಫ್ಲ್ಯಾಗ್ಗಳು, ಈ ಥರ ಲೈಟಿಂಗ್ಸು ನೋಡಿ. ಆಮೇಲೆ ಶಾಪ್ಸ್, ಬೇರೆ ಬೇರೆ ಥರದ ಶಾಪ್ಸ್. ಇಲ್ಲೊಂದು ಜ್ಯುವೆಲ್ರಿ ಸ್ಟೋರ್ ಇದೆ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಕ್ಯಾಫೆ ನೋಡಿ, ಎಲ್ಲಿ ನೋಡಿದರೂ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಮತ್ತು ಅದು ಅಂಗಡಿ ಸಣ್ಣದೇ ಇರ್ಬೋದು, ಅದನ್ನು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಎಷ್ಟೇ ಸಣ್ಣ ಶಾಪ್ ಇರಲಿ ಅಷ್ಟು ಚೆನ್ನಾಗಿ ಅದನ್ನು ಇಂಟೀರಿಯರ್ ಡಿಸೈನಿಂಗ್, ಎಕ್ಸ್ಟೀರಿಯರ್ ಡಿಸೈನಿಂಗ್ ಮಾಡಿ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋಗಿ ಮಾಡಿ ಡೆಕೋರೇಟ್ ಮಾಡಿದ್ದಾರೆ. ಒಂದು ಹೇರ್ ಸಲೂನೇ ಇರಲಿ, ಆ ಹೇರ್ ಸಲೂನ್ನ ಯಾವ ಥರ ನಿಯಾನ್ ಸೈನ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನೋಡಿ, ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಅಂತ ಹೇಳುವಂಥದ್ದು. ಸಲೂನ್ ಒಳಗಡೆದ ದೃಶ್ಯ. ಓಕೆ, ಸ್ಟ್ರೀಟ್ ಫುಡ್, ಬೇರೆ ಬೇರೆ ಥರದ ಖಾದ್ಯಗಳು. ನನಗೆ ನಿಜವಾಗ್ಲೂ ಈ ಟೌನಲ್ಲಿ ಈ ಜನರ ಲೈಟಿಂಗ್ಸ್ ಇದು ಟೇಸ್ಟ್ ನೋಡಿ ತುಂಬ ಖುಷಿ ಆಗ್ತಾಯಿದೆ ನೋಡಿ. ನೋಡಿ ಏನು ಟೇಸ್ಟ್ ಅಂತ ಹೇಳ್ಕೊಂಡು. ನಾವು ಅಲ್ಲಿ ಎಷ್ಟು ಕೊಟ್ಟದು? ಸೇಮ್ ಅಲ್ಲ? ಓಕೆ, ವಿ ಕಮ್ ಬ್ಯಾಕ್ ಲೇಟರ್. ನೋಡಿ, ಆಗ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ, ಆ ಬಿಲ್ಡಿಂಗ್ ಲೈಟಿಂಗ್ ನೋಡಿ.
ಸ್ನೀಕರ್ ಸ್ಟೋರ್ ಅಂತೇಳಿ ಒಂದು ಸ್ಟೋರ್ಗೆ ಬಂದ್ವಿ ನೋಡೋಣ ಅಂತ. ಓನ್ಲಿ ಕ್ರಾಕ್ಸ್. Mom and baby. Okay, we'll try this. Thank you. ಟ್ರಾಫಿಕ್ ಸಿಕ್ಕಾಬಟ್ಟೆ ಫಾಸ್ಟ್ ಮೂವಿಂಗ್ ಟ್ರಾಫಿಕ್. ರೋಡ್ ಕ್ರಾಸ್ ಮಾಡೋದೇ ಕಷ್ಟ ಆಗ್ತದೆ, ಅಷ್ಟು ಟ್ರಾಫಿಕ್ ಇದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಈ ಊರಲ್ಲಿ ಯಾರು ಮಕ್ಕಳು ಶೂಸೇ ಹಾಕೋದಿಲ್ವಾ? ಏನಪ್ಪ, ಎಲ್ಲಿ ನೋಡಿದ್ರು ಬರೀ ಕ್ರಾಕ್ಸ್ ಫಸ್ಟ್ ಕಾಪಿ. ಅದು ಬಿಟ್ಟರೆ ಬೇರೆ ಥರದ ಸ್ಯಾಂಡಲ್ಸ್, ಬೇರೆ ಥರದ ಆಪ್ಷನ್ಸೇ ಇಲ್ಲ. ಆ ಹವಾಯಿ ಸ್ಲಿಪ್ಪರ್ ಒಂದು ಅವನಿಗೆ ತೆಗೆದುಕೊಟ್ಟಿದ್ದು, ಅದು ಹುಡುಕಿ ಸುಸ್ತಾಗಿ ಆಮೇಲೆ ಎಲ್ಲೋ ಒಂದು ಕಡೆ ಒಳಗಡೆ ಮೂಲೆಯಲ್ಲಿ ಇಟ್ಕೊಂಡಿತ್ತು. ಒಂದು ಪ್ಯಾರ್ ಸಿಕ್ತವನಿಗೆ, ಆಯಿತಾ. ಈ ಎಮರ್ಜೆನ್ಸಿಗೆ ಒಂದು ಹವಾಯಿ ಸ್ಲಿಪ್ಪರ್ ಆಯಿತಾ, ಆದರೂ ಒಂದು ಒಳ್ಳೆ ಶೂ ತಗೊಳ್ಳೋಣ ಅಂತ ಹೇಳಿದರೆ ಶೂನೂ ಇಲ್ಲ, ಒಳ್ಳೆ ಸ್ಲಿಪ್ಪರ್ಸು ಕಾಣ್ತಾ ಇಲ್ಲ. ಬರೀ ಕ್ರಾಕ್ಸ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮಕ್ಕಳಿಗೆ ಕ್ರಾಕ್ಸ್ ರೆಕಮೆಂಡೆಡ್ ಅಲ್ಲ. ಮತ್ತೆ ಅನ್ನ ನೋಡಿ, ಬೆಂಕಿ ಬಂತು. ಅನ್ನ ಮತ್ತೆ ಮೀನು ಮತ್ತೆ ಅನ್ನ ಮತ್ತೆ ಹನಿ ಗ್ರಿಲ್ಡ್ ವಿಯೆಟ್ನಾಮೀಸ್ ಚಿಕನ್. ಆಮೇಲೆ ಇಲ್ಲಿ ಈ ಥರ ಕೈಗೆ ಹಾಕ್ಕೊಳ್ಳಿಕ್ಕೆ ಗ್ಲೌಸ್ ಕೊಡ್ತಾರೆ. ಸೊ ಈ ಗ್ಲೌಸ್ ಹಾಕ್ಕೊಂಡು ಚಿಕನ್ ತಿನ್ನಲಿಕ್ಕೆ. ಎಸ್, ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ಗ್ಲೌಸ್ ಕೊಡ್ತಾರೆ. ವಿಯೆಟ್ನಾಮೀಸ್ ಹನಿ ಗ್ರಿಲ್ಡ್ ಚಿಕನ್ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಅಷ್ಟಾಗುವಾಗ ವಿಯೆಟ್ನಾಮಿ ಎಗ್ ಫ್ರೈಡ್ ರೈಸು, ಫ್ರೈಡ್ ಚಿಕನ್, ಸಲಾಡ್, ಆಮೇಲೆ ಸೂಪ್. ಇದು ನಾವು ಸೆಟ್ ಕೊಂಬೋ ತೊಗೊಂಡಿದ್ದು. ಸೊ ಅದರ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಕೊಂಡು. ಇದು ಇನ್ನೊಂದು ಸೆಟ್ ಕೊಂಬೋ. ಇದು ಒಂದು ಗ್ರಿಲ್ಡ್ ಚಿಕನ್, ಅಥೆಂಟಿಕ್ ವಿಯೆಟ್ನಾಮೀಸ್ ಸೂಪ್. ಮಕ್ಕಳು ಎಂಜಾಯ್ ಮಾಡ್ತಿರುವಾಗಿದೆ. ಇದ್ಯಾವ ಐಟಮ್? ಹೆಸರು ಮಾತ್ರ. ಓಕೆ, ಇದ್ರ ಹೆಸರು ಮರ್ತೋಗಿದೆ. ಬಟ್ ವಿಯೆಟ್ನಾಮೀಸ್ ಚಿಕನ್ ಕ್ಯೂಸೈನ್ ಅಂತ. ವಿಯೆಟ್ನಾಮ್ ಬನ್ನು, ವಿಯೆಟ್ನಾಮ್ ಗೋಳಿ ಬಜೆ, ವಿಯೆಟ್ನಾಮ್ ಅಂಬಡೆ, ವಿಯೆಟ್ನಾಮ್ ಇಡ್ಲಿ, ಒಳ್ಳೆ ಗಮ್ ಬರ್ತುಂಟು. ವಿಯೆಟ್ನಾಮ್ ಕೇಕ್, ಸ್ವೀಟ್ ಡಂಪ್ಲಿಂಗ್ಸ್, ಆಲೂ ಡೋನಟ್ಸ್, ಸ್ಮೈಲಿ ಕೇಕ್. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಥರನೇ ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.